ನಿನ್ ಹೆಬ್ಬೆರಳಿಗೆ ಈ ಇಂಕೇನು? ಶ್ಯಾಮ್ಲಾ ಆಂಟಿ ನನ್ ತಂಬಿ ಇಂಪ್ರೆಷನ್ ತಗೊಂಡ್ರು ಮಮ್ಮಿ. ಯಾಕೆ? ಒಬ್ಬೊಬ್ರು ತಂಪ್ರಿಂಟು ಬೇರೆ ಬೇರೆ ತರ ಇರುತ್ತಂತಲ್ಲ, ಅದನ್ನ ಬೂತ್ ಕನ್ನಡಿಯಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನನ್ನಿಂದ ತಂಪ್ರಿಂಟ್ ಹಾಕಿಸ್ಕೊಂಡು ತೋರ್ಸಿದ್ರು ಮಮ್ಮಿ. ತಂಪ್ರಿಂಟ್ ಜೊತೆಗೇನೆ ಆಂಟಿ ನನ್ನಿಂದ ಸೈನ್ ಕೂಡ ಹಾಕಿಸ್ಕೊಂಡ್ರು. ಸೈನ್ ಯಾಕೆ ರಾಕಿ? ಸುಮ್ನೆ ನಾನ್ ಹೇಗ್ ಸೈನ್ ಮಾಡ್ತೀನಿ ಅಂತ ನೋಡ್ಬೇಕು ಅಂತಂದ್ರು, ಮಾಡ್ದೆ. ಅವ್ರು ನಿನ್ನ ಹತ್ರ ತಮ್ಮ ಇಂಪ್ರೆಷನ್ ಯಾಕೆ ತಗೊಂಡ್ರು? ಸೈನ್ ಯಾಕೆ ತಗೊಂಡ್ರು? ಏನೋ ತಪ್ಪಾಗಿದೆ ಅನ್ಸುತ್ತೆ. ನಂಗೂ ಹಾಗೆ ಅನಿಸ್ತಿದೆ. ಅದಕ್ಕೆ ರಾಕಿ ಸೈನ್ ನೋಡೋ ಅಂತ ಅವಶ್ಯಕತೆ ಅವ್ರಿಗೇನಿದೆ? ನಮ್ಮ ಹತ್ರ ಏನೋ ಫಂಕ್ಷನ್ ಅಂತ ಹೇಳಿದ್ರು. ಫಂಕ್ಷನ್ ನಡೀತಾ ರಾಕಿ? ಅಲ್ಲಿ ಅಂತದೇನು ಇರ್ಲಿಲ್ಲ ದೊಡ್ಡಮ್ಮ. ಅಲ್ಲಿ ಮಕ್ಳು ಕೂಡ ಯಾರೂ ಇರ್ಲಿಲ್ಲ. ಮನೇಲಿ ಇನ್ನೂ ಯಾರಾದ್ರೂ ಇದ್ರ ರಾಕಿ? ಯಾರೂ ಇರ್ಲಿಲ್ಲ ಮಮ್ಮಿ. ಆಂಟಿ ಸಿಸ್ಟರ್ ಒಬ್ರು ಇದ್ರು, ಆದ್ರೆ ಅವ್ರನ್ನ ನಾನ್ ಸರಿಯಾಗಿ ನೋಡಿಲ್ಲ. ಯಾಕೆ? ಅವ್ರ ಸಿಸ್ಟರ್ಗೆ ಹುಷಾರಿಲ್ವಂತೆ, ರೂಮಲ್ಲಿದ್ದಾರೆ ಅಂತ ಆಂಟಿನೇ ಹೇಳಿದ್ರು. ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಿದೆ. ಅಕ್ಕ, ನೀನ್ ಅತ್ತೆ ಜೊತೆ ಮಾತಾಡಿ ಊಟ ಬಡ್ಸು. ನಾನು ಆ ಶ್ಯಾಮಲಾದೇವಿ ಮನೆಗೆ ಹೋಗಿ ತಮ್ಮ ಇಂಪ್ರೆಷನ್ ಮತ್ತೆ ಸಿಗ್ನೇಚರ್ನ ಯಾಕೆ ತಗೊಂಡ್ರು ಅಂತ ಕೇಳ್ಬರ್ತೀನಿ. ಅದಕ್ಕೆ ನಡೀರಿ, ನಾನು ಕೂಡ ಬರ್ತೀನಿ. ಪರವಾಗಿಲ್ಲ ಅಖಿಲ್, ನೀನು ಕೂಡ ಅತ್ತೆ ಜೊತೆ ಮಾತಾಡಿ ಅವ್ರಿಗೆ ಊಟ ಮಾಡಿಸು. ನಡಿ ರಾಕಿ. ಸರಿ ಮೇಡಮ್, ನಾನೇನು ಹೊರಡ್ತೀನಿ. ಸರಿ ಲಾಯರ್ ಸರ್. ನೀವ ವಸು ಅವರೇ, ಬನ್ನಿ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ಕೂತ್ಕೊಳ್ಳಿ. ಲಾಯರ್ ಯಾಕ್ರಿ ಬಂದಿದ್ದಾರೆ? ಅದು ಆ ಊರಲ್ಲಿ ನಮ್ದೊಂದು ಲ್ಯಾಂಡ್ ಇದೆ ರೀ, ಅದು ಡಿಸ್ಪ್ಯೂಟ್ ಅಲ್ಲಿ ಇದೆ. ಅದಕ್ಕೋಸ್ಕರ ಲಾಯರ್ನ ಕರೆಸಿದ್ದೆ. ಏನ್ ವಸು ಅವ್ರೆ, ಸಡನ್ ಆಗಿ ಬಂದ್ರಲ್ಲ? ರಾಕಿ, ಮಮ್ಮಿನ್ ಕರ್ಕೊಂಡ್ ಬಂದಿದ್ಯಾ? ಅದು ನೀವು ನನ್ನಿಂದ ಸಿಗ್ನೇಚರ್ ಮತ್ತೆ ತಂಪ್ರಿಂಟ್ ತಗೊಂಡ್ರಲ್ಲ ಆಂಟಿ, ಅದ್ರ ಬಗ್ಗೆ ಕೇಳಕ್ಕೆ ಮಮ್ಮಿ ಬಂದಿದ್ದಾರೆ. ಯಾಕ್ರಿ ಹೀಗ್ ಮಾಡಿದ್ರಿ? ರಾಕಿಯಿಂದ ಸೈನು ಬೆರಳಚ್ಚು ತಗೊಳ್ಳೋ ಅವಶ್ಯಕತೆ ಏನ್ ಬಂದಿತ್ತು? ಓ, ಅದು ವಸು ಅವರೇ, ಏನೋ ಫಂಕ್ಷನ್ ಅಂತ ರಾಕಿನ ಕರ್ಕೊಂಡ್ ಬಂದ್ರಂತೆ. ಇಲ್ಲಿ ಆ ವಾತಾವರಣ ಏನು ಕಾಣಿಸ್ತಿಲ್ವಲ್ಲ, ಬೇರೆ ಮಕ್ಳು ಕೂಡ ಯಾರೂ ಇಲ್ಲ. ಏನಿದೆಲ್ಲ? ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ಹೇಳ್ತೀನಿ, ನನ್ ಜೊತೆ ಬನ್ನಿ. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಹತ್ಯೆ ಆಗಿರೋದಂತ ಎಷ್ಟು ಸಲ ಹೇಳ್ಬೇಕು ದಮಯಂತಿ? ಅದು ಹತ್ಯೆನೋ ಆತ್ಮಹತ್ಯೆನೋ? ಈ ನಂದಿನಿ ಅವಳಿಗೆ ಪೈಪೋಟಿಯಾಗಿ ಬಂದ್ಲು ಅನ್ನೋ ಕಾಡ್ದಿನ್ಲೆ ನನ್ ಮಗಳು ಆಚೆ ಹೋಗಿದ್ದು. ಕೇಳಿಲಿ, ಇವಳು ಇಲ್ಲ ಅಂದಿದ್ರೆ ನನ್ ಮಗಳು ಬದುಕಿರ್ತಿದ್ಲು. ಹಾಗ್ ಮಾತಾಡೋದು ಒಳ್ಳೇದಲ್ಲ ದಮಯಂತಿ. ನಂದಿನಿ ಅಖಿಲ್ಗೆ ತುಂಬಾನೇ ಸೇವೆ ಮಾಡಿದಾಳೆ. ಒಂದ್ ರೀತಿಲಿ ಅವಳಿಂದಾನೆ ಅಖಿಲ್ ಸರಿ ಹೋಗಿದ್ದು. ಈ ಆಸ್ತಿ ಕೂಡ ಅವಳಿಂದಾನೇ ಬಂದಿದ್ದು ಅಂತ ಹೇಳಿ ಯಾವ್ದೋ ಹುಡ್ಗಿನ್ ಕರ್ಸಿ ತಲೆ ಮೇಲೆ ಇಟ್ಕೊಂಡ್ ಕೂತಿದ್ದೀರಾ. ಮನೆ ಮಗಳನ್ನ ಹಳ್ಳಿಗ್ ತಳ್ಳದ್ರಿ. ನನ್ ಮಗಳ ದ್ವೇಷ ಇಲ್ಲೋಡಿ, ಈ ನಂದಿನಿನ ಸುಮ್ನೆ ಬಿಡಲ್ಲ. ಇವಳು ನೋಡ್ತಿದ್ರೇನೆ ಪಾಪ ಸುತ್ಕೊಳುತ್ತೆ. ಶಿವಾನಿ ಸಾವಿ ಕಾರಣ ಆಗಿರೋ ಇವಳನ್ನ ಈಗ್ಲೇ ಈ ಮನೆಯಿಂದ ಆಚೆ ಕಳ್ಸಮ್ಮ. ಇವಳು ಒಂದು ಕ್ಷಣ ಕೂಡ ಈ ಮನೇಲಿ ಇರಬಾರ್ದು. ಏಯ್, ಹೋಗಿ ಆಚೆ.
ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಕತ್ತಿಡ್ದು ಆಚೆ ತಳ್ಳ. ನಿಂತ್ಕೋ ನಂದಿನಿ. ನಂದಿನಿನ ಹೋಗು ಅಂತ ಹೇಳೋ ಹಕ್ಕು ನಿನಗಿಲ್ಲ. ಅವಳಿಗೆ ಮನೇಲಿರೋ ಹಕ್ಕಾದ್ರೂ ಏನಿದೆ? ನಂದಿನಿ ಈ ಮನೆ ದೊಡ್ಡ ಸೊಸೆ ತಂಗಿ, ಈ ಮನೆಗ್ ಬೇಕಾಗಿರೋ ವ್ಯಕ್ತಿ. ನಾನು ಈ ಮನೆ ಮಗಳು. ಮನೆ ಮಗಳಾದ್ರೆ ನಿನ್ನ ಮಗಳು ವಯಸ್ಸಲ್ಲಿರೋ ಆ ಹುಡುಗಿನ ಕತ್ತಿಡ್ದು ಆಚೆ ಹಾಕ್ತೀಯಾ? ನಿನಗೆ ಅಧಿಕಾರನ ಯಾರು ಕೊಟ್ರು? ಇವಳು ನನ್ ಮಗಳು ತರದವಳ ಅಣ್ಣ. ಇವಳು ನನ್ ಮಗಳ ಜೊತೆ ಪೈಪೋಟಿ ನಡೆಸಿ ಹೊಟ್ಟೆ ಮೇಲೆ ಹೊಡೆದ್ಲು. ಆ ಮಾತನ್ನ ಎಷ್ಟು ಸಲ ಹೇಳ್ತೀಯಾ? ನೀನು ನಿನ್ನ ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿದೆಯಾ ಅಂತ ಗೊತ್ತು, ಆದ್ರೆ ಹೀಗೆ ಮಾತಾಡೋದು ಸಂಸ್ಕಾರ ಅಲ್ಲ. ನಾನು ನೋವಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ವಾ? ನನ್ನ ನೋವನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನ್ ಹೇಳಮ್ಮ, ಕೇಳಿಲಿ, ಈ ನಂದಿನಿಗೆ ಆಚೆ ಹೋಗು ಅಂತ ಹೇಳು. ಆಗ್ಲೇ ನನಗ್ ಮನಃಶಾಂತಿ ಸಿಗೋದು. ಏನಮ್ಮ ನೋಡ್ತಿದೀಯಾ? ನೀನು ಕೂಡ ನನ್ನ ನೋವನ್ನ ಅರ್ಥ ಮಾಡ್ಕೊಳಲ್ವಾ? ಇಲ್ಲಿ ನೋಡು, ಈ ಪಿಶಾಚಿ ಹುಡುಗಿಯಿಂದಲೇ ನಿನ್ ಮೊಮ್ಮಗಳು ಸತ್ತಿದ್ದಮ್ಮ. ಇವಳು ಅಖಿಲ್ ಜೊತೆ ಮದ್ವೆ ಆಗಕ್ ರೆಡಿ ಆಗಿದ್ದಕ್ಕೇನೆ ನಿನ್ ಮೊಮ್ಮಗಳು ನೊಂದ್ಕೊಂಡು ಸತ್ತೋದ್ಲು. ಇನ್ನು ಇವಳನ್ ಮನೇಲಿ ಇಟ್ಕೋತೀಯ? ಇವಳನ್ನ ನೋಡಿದ್ರೆ ನಿನ್ ಮೊಮ್ಮಗಳ ಸಾವು ನಿನಗೆ ನೆನಪಾಗ್ತಿಲ್ವಾ? ಹೇಳಮ್ಮ. ನಂದಿನಿಗೆ ನಾನು ಹೋಗು ಅಂತ ಹೇಳೋದಿಲ್ಲ.